ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಸಿಂಪಲ್ ರೆಸಿಪಿ ಪುಲಾವ್ ಮಾಡ್ತಿದ್ದೀನಿ ವಿತೌಟ್ ಎನಿ ಸ್ಪೈಸಸ್. ರೆಸಿಪಿಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊತಿದ್ದೀನಿ. ಎಲ್ಲ ವಾಶ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಬೌಲಲ್ಲೆಲ್ಲ ವಾಟರ್ನ ಇಟ್ಕೊತಿದ್ದೀನಿ. ಇಟ್ ಶುಡ್ ಬಿ ಈಸಿ ಅಂತ. ಕ್ಯಾರೆಟ್, ಏನೇನು ಇಂಪಾರ್ಟೆಂಟ್ ಐಟಮ್ಗಳು, ನಿಮಗೆ ಏನೇನು ವೆಜಿಟೇಬಲ್ಸ್ ತಿನ್ನಬೇಕು ಅನ್ಸುತ್ತೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಮೇಯ್ನಾಗಿ ಕ್ಯಾರೆಟ್ ಆ್ಯಡ್ ಮಾಡ್ಕೊತಿದ್ದೀನಿ, ಬೀನ್ಸ್ ಆ್ಯಂಡ್ ಬಟಾಣಿ. ಆಲೂ ಬೇಕಂದರೆ ಆಲೂ ಮಾಡ್ಕೋಬೋದು, ಬಟ್ ನನಗೆ ಆಲೂ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಹಂಗಾಗಿ ನಾನು ಆಲೂ ಮಾಡ್ಕೊತಿಲ್ಲ. ಸೊ ಎಲ್ಲದನ್ನೂ ಕ್ಯಾರೆಟ್ನೆಲ್ಲ ನೀಟಾಗಿ ಅಪ್ಪರ್ ಲೇಯರ್ನೆಲ್ಲ ತೆಗಿತಿದ್ದೀನಿ. ತೆಗೆದು ಸ್ಮಾಲ್ ನಿಮಗೆ ಚಿಕ್ಕದಾಗಿ ಪೀಸ್ ಬೇಕಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊತಿದ್ದೀನಿ. ನೀವು ನಿಮ್ಮ ಇಷ್ಟ, ಮೀಡಿಯಮ್ ಸೈಜ್ ಬೇಕಂದ್ರೆ ಮೀಡಿಯಮ್, ಲಾರ್ಜ್ ಸೈಜ್ ಬೇಕಲ್ಲ ಲಾರ್ಜ್, ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಬೀನ್ಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೀನ್ಸ್ ಹಾಕ್ಕೊಳ್ಳಿ. ಅದನ್ನು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತಿದ್ದೀನಿ. ಎಲ್ಲ ಮುಂದೆ ಹಿಂದೆ ಎಲ್ಲ ತೆಗ್ದ್ರೇ ಇಟ್ ವಿಲ್ ಬಿ ಗುಡ್. ಸೊ ಎಲ್ಲ ತೆಗೆದು ನೆಕ್ಸ್ಟ್ ಅದನ್ನು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾನು ಎಲ್ಲನೂ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಇಷ್ಟ ಬಂದಿರೋ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ಎವ್ರಿಥಿಂಗ್ ಮೇಕಿಂಗ್ ರೆಡಿ. ಕಟ್ಟಿಂಗ್ ಆಗ್ತಾನೆ ಇದೆ ಇನ್ನು ಕಟ್ಟಿಂಗ್. ಸೊ ಲೆಟ್ಸ್ ಡೂ ಕಟ್ಟಿಂಗ್ ಓನ್ಲಿ ಟಿಲ್ ದಟ್ ಟೈಮ್. ನಾವು ಐ ಆಮ್ ಗೆಟ್ಟಿಂಗ್ ಸಮ್ ಐಟಮ್ಸ್ ಫ್ರಮ್ ದಿ ಫ್ರಿಡ್ಜ್. ನನಗೆ ಏನು ಬೇಕೋ ಎಲ್ಲ ಫ್ರಿಡ್ಜಿಂದ ಎಲ್ಲ ಐಟಮ್ಗಳನ್ನ ನೋಡಿ ತೊಗೊಂಡು ಬಂದೆ. ನನಗೆ ಬಟಾಣಿ ಫ್ರೆಶ್ ಅಷ್ಟೊಂದು ಸಿಗಲ್ಲ ಇಲ್ಲಿ, ಸೊ ಹಂಗಾಗಿ ನಾನು ಫ್ರೋಝನ್ ಬಟಾಣಿನೇ ತೊಗೊಂಬಂದೆ. ಆನಿಯನ್ಸ್ನ ಕಟ್ ಮಾಡ್ಕೊತಿದ್ದೀನಿ. ನಾನು 2 ಆನಿಯನ್ ತೊಗೊಂಡಿದ್ದೀನಿ. 2 ಆನಿಯನ್ನ ಕಟ್ ಮಾಡ್ಕೊತಿದ್ದೀನಿ. ಮಿಕ್ಸರ್ಗೆ ನಾನು ಏನೇನಂದರೆ ಜಸ್ಟ್ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಪುದೀನ ಬೇಕಂದರೆ ಪುದೀನ ಹಾಕ್ಕೊಳ್ಳಿ. ಸ್ವಲ್ಪ ಲವಂಗ ಒಂದು ಆ್ಯಡ್ ಮಾಡಿದ್ದೀನಿ, ಮತ್ತು ಚಕ್ಕೆ, ಮೆಣಸುಕಾಳು ಮತ್ತು ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಗ್ರೈಂಡರ್ನ ಮಾಡ್ಕೊತಿದ್ದೀನಿ. ಪುದೀನ ಬೇಕಂದರೆ ನೀವು ಪುದೀನನ ಆ್ಯಡ್ ಮಾಡ್ಕೊಬೋದು. ನನ್ನ ಹತ್ರ ಪುದೀನ ಇಲ್ಲ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ. ಸೊ ಮಿಕ್ಸರ್ಗೆ ಚೆನ್ನಾಗಿ ನುಣ್ಣಕ್ಕೆ ನೀವು ರುಬ್ಬಿಟ್ಕೊಳ್ಳಿ. ಬೇಕಾದರೆ ನೀವು ಇದರಲ್ಲಿ ನೀವು ಇನ್ನೂ ಲೈಕ್ ಬೆಳ್ಳುಳ್ಳಿ ಮತ್ತು ಜಿಂಜರ್ ಎಲ್ಲನೂ ನೀವು ಆ್ಯಡ್ ಮಾಡ್ಕೊಬೋದು. ನಾನು ಆಲ್ರೆಡಿ ನನ್ನ ಹತ್ರ ಫ್ರೆಶ್ ಪೇಸ್ಟ್ ಇದೆ, ನಾನು ಮಾಡಿಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ಆ್ಯಡ್ ಮಾಡ್ತಿಲ್ಲ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಸರಿ, ಇವಾಗ ಕುಕ್ಕಿಂಗಿಗೆ ರೆಡಿ ಆಯಿತು ಎಲ್ಲ. ಸೊ ಆಯಿಲ್ ಹಾಕ್ಕೊತಿದ್ದೀನಿ. ತುಪ್ಪ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಪಲಾವ್ ಮಾಡಬೇಕಂದ್ರೆ ಮೇಯ್ನ್ ಐಟಮ್ ಪುಲಾವ್ ಎಲೆ, ಏಲಕ್ಕಿ, ಲವಂಗ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ನಾನು ಹಾಕ್ಕೊಂಡು ನೆಕ್ಸ್ಟ್ ಆನಿಯನ್ ಹಾಕ್ಕೊತಿದ್ದೀನಿ. ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಲೈಟ್ ರೆಡ್ಡಿಶ್ ಕಲರ್ ಆಗೋಗಂಟ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಇದು ಮಾಡಿ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ವೆಜಿಟೇಬಲ್ಸ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ನ ಏನೇನು ಇದು ಮಾಡಿದ್ದೀನಿ ಎಲ್ಲ ಹಾಕಿದ್ದೀನಿ. ಬಟಾಣಿ, ಕ್ಯಾರೆಟ್, ಬೀನ್ಸ್ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಮತ್ತು ಮಿಕ್ಸರ್ ಹೊಡಿಬೇಕಾದ್ರೆ ನಾನು ಚಿಲ್ಲಿನ ತೋರಿಸಿಲ್ಲ, ಬಟ್ ಚಿಲ್ಲಿನ ಆ್ಯಡ್ ಮಾಡ್ಕೋಬೇಕಲ್ಲೇ, ಬಿಕಾಸ್ ನಾನು ಏನೂ ಸ್ಪೈಸಸ್ ಆ್ಯಡ್ ಮಾಡ್ತಿಲ್ಲ. ಅಲ್ಲಿ ಆ್ಯಡ್ ಮಾಡ್ಕೊಂಬಿಡಿ ನೀವು. ಮಿಕ್ಸರ್ ಗ್ರೈಂಡ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಚೆನ್ನಾಗಿ ಬೇಯಕ್ಕೆ ಎಲ್ಲ ಜಸ್ಟ್ ಒಂದು ಟೈಮ್ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ನಾನು ಮಾಡಿರೋ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಯಾಕಂದರೆ ಹಸಿ ವಾಸನೆ ಇದ್ದರೆ ಮತ್ತು ಅದೇ ಫ್ಲೇವರ್ ಕೊಡ್ತಿರುತ್ತೆ, ಪುಲಾವ್ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವಂತ. ಅದಾದಮೇಲೆ ಜಸ್ಟ್ ವಾಟರ್, ನಾನು 1 ಗ್ಲಾಸ್ ಅಕ್ಕಿ, 1.5 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು 2 ಗ್ಲಾಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಬಾಸುಮತಿ ರೈಸು ಆಲ್ರೆಡಿ ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ, ಅವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೆ ಇಷ್ಟ ಬಂದಿರೋ ರೈಸ್ ನೀವು ಯೂಸ್ ಮಾಡ್ಕೋಬೋದು. ನನಗೆ ಇಲ್ಲಿ ಬೇರೆ ರೈಸ್ ಸಿಗಲ್ಲ ಅಂದ್ಬಿಟ್ಟು ನಾನು ಬಾಸುಮತಿ ರೈಸ್ನೇ ತೊಗೊಂಡು ತಿಂತಿದ್ದೀನಿ.
ಬೇಗ ಆಪ್ಷನ್ಸ್ ಇಲ್ಲ ಅಂತ. ಸೊ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏನೇನು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸ್ಪೈಸಿ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಸ್ಪೈಸಸ್ ನನಗೇನು ಬೇಡ, ನಂಗೆ ಅದೇ ಫ್ಲೇವರು ಫುಲ್ ಪುಲಾವ್ ಫ್ಲೇವರ್ ಇಷ್ಟ ವಿತೌಟ್ ಸ್ಪೈಸು. ಸೊ ನಾನೆಲ್ಲ ಚೆಕ್ ಮಾಡಿಕೊಂಡು ಉಪ್ಪೆಲ್ಲ ನೋಡಿ, ಉಪ್ಪು ಬೇಕು ಅಂದರೆ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ವೆಯ್ಟ್ ಫಾರ್ ದಿ ವಿಸಿಲ್. ಅದೇ ಟೈಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಜ್ಯೂಸ್ ಕುಡಿದೆ. ನಾವು ಪುಲಾವ್ ಇಸ್ ರೆಡಿ. ನೋಡ್ತಿರ್ಬೋದು ಎಲ್ಲನೂ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಕುಕ್ ಆಗಿದೆ. ಈವನ್ ರೈಸು ಅಷ್ಟೇ, ವಾಟರೆಲ್ಲ ಕರೆಕ್ಟಾಗಿದೆ. ಇಟ್ಸ್ ಸೋ ಯಮ್ಮಿ. ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ